ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಾಳೆಹಣ್ಣಿನ ಪಾಯಸ ಹೇಗ್ ಮಾಡೋದು ನೋಡೋಣ ಬನ್ನಿ. ಇಲ್ಲಿ ನಾನು 5 ಬಾಳೆಹಣ್ಣು ತಗೊಂಡಿದ್ದೀನಿ. ಹಾಗೆ ಇಲ್ಲಿ 20 ಗ್ರಾಮ್ ಹುರಿಗಡಲೆ ಪುಡಿ ತಗೋಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ನಾವು ಬಾಳೆಹಣ್ಣು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಅದನ್ನ ನುಣ್ಣಗೆ ರುಬ್ಕೊಳ್ಳಂದ್ರಿ. ಸ್ವಲ್ಪ ಹಾಲು ಹಾಕೊಂಡು ರುಬ್ಕೊಳ್ಳಿ. ನೀಟಾಗಿ ನುಣ್ಣಗೆ ರುಬ್ಕೊಳ್ಳಿ. ನೋಡಿ ಈ ರೀತಿ ನುಣ್ಣಗೆ ಆಗ್ಬೇಕು. ನೆಕ್ಸ್ಟ್ ಇಲ್ಲಿ ನಾನು 20 ಗ್ರಾಮ್ ಹುರಿ ಕಡಲೆ ಹಿಟ್ಟನ್ನ ಒಂದ್ ಪಾತ್ರೆಯಲ್ಲಿ ಹಾಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ 300 ಗ್ರಾಮ್ ಅಷ್ಟು ನಾವು ಹಾಲು ತಗೋಬೇಕಾಗುತ್ತೆ. ಅದ್ರಲ್ಲಿ ಒಂದ್ ಸ್ವಲ್ಪ ಹಾಕ್ಬಿಟ್ಟು ಕಲ್ಸ್ಕೊಳ್ಳಿ. ಇನ್ನು ಮಿಕ್ಕಿದ್ದು ನಾವು ಆಮೇಲೆ ಹಾಕೊಳ್ಳೋಣ್ರಿ ಹಾಲದು. ನೋಡ್ರಿ ಈ ರೀತಿ ಗಂಟು ಇಲ್ದಂಗೆ ತಿರುಗಿಸ್ತಾನೆ ಇರ್ಬೇಕು. ನೋಡ್ರಿ ಇದನ್ನ ಗ್ಯಾಸ್ ಹಚ್ಬಿಟ್ಟು ಒಲೆ ಮೇಲಿಡೋಣ. ಹಾಲು ಚೆನ್ನಾಗಿ ಇದು ಕುದಿಬೇಕಂಡ್ರಿ. ಇದು ಹುರಿ ಕಡಲೆ ಪುಡಿ ಹಾಲು ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ನೋಡ್ರಿ ಕುದ್ದ ನಂತರ ಅದಕ್ಕೆ ನಾವು ಸಕ್ಕರೆಯನ್ನ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಸಕ್ಕರೆ ಎಷ್ಟು ಅಂದ್ರೆ ಒಂದು ಅರ್ಧ ಬಟ್ಲು ಸಕ್ಕರೆ ತಗೋಬೇಕಾಗುತ್ತೆ. ನೋಡ್ರಿ ನೀಟಾಗಿ ಕುದಿ ಬರ್ಬೇಕಂಡ್ರಿ. ಆ ಸಕ್ಕರೆ ಕರಗಿದ ನಂತರ ಅದಕ್ಕೆ ಮಿಕ್ಸಿ ಮಾಡ್ಕೊಂಡಿದ್ವಿ ಅಲ್ವಾ ಬಾಳೆಹಣ್ಣಿಂದು, ಆ ಮಿಶ್ರಣವನ್ನ ಹಾಕಿ ಇದ್ರಲ್ಲಿ ಚೆನ್ನಾಗಿ ನಾವು ಕುದಿಸ್ಕೊಳ್ಳೋಣ್ರಿ. ನೋಡ್ರಿ ತುಂಬಾ ಚೆನ್ನಾಗಿ ಕುದಿಸ್ಕೋಬೇಕು, ಚೆನ್ನಾಗಿ ಬೇಯಿಸ್ಕೋಬೇಕಂಡ್ರಿ. ನೋಡ್ರಿ ನೀಟಾಗಿ ಇದಕ್ಕೆ ಒಂದ್ ಸ್ವಲ್ಪ ಯಾಲಕ್ಕಿ ಪುಡಿ ಮಾಡ್ಕೊಂಡಿದ್ದೆ ನಾನು. ಆ ಯಾಲಕ್ಕಿ ಪುಡಿನೂ ಹಾಕೊಳ್ಳಂದ್ರಿ. ನೋಡಿ ಯಾಲಕ್ಕಿ ಪುಡಿ ಹಾಕೊಳ್ಳಿ. ಚೆನ್ನಾಗಿ ಬೆಂದಿದೆ ಅದು. ಈ ರೀತಿ ಚೆನ್ನಾಗಿ ಬೇಯ್ಬೇಕಂಡ್ರಿ. ನೋಡ್ರಿ ಮಿಕ್ಕಿತ್ತಲ್ಲ ಹಾಲು, ಅದು ಕೂಡ ಇದ್ರಲ್ಲಿ ಹಾಕೊಂಡು ನಾವು ಕುದಿಸ್ಕೋಬೇಕಾಗತ್ತೆ ರೀ. ನೋಡ್ರಿ ಬಾಳೆಹಣ್ಣಿನ ಪಾಯಸ ರೆಡಿ ಆಗಿದೆ. ನೋಡ್ರಿ ಬೆಂದಿದೆ. ಯಾರೆಲ್ಲ ಹೊಸಬ್ರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಒಂದ್ ಲೈಕ್ ಕೊಡೋದ್ ಮಾತ್ರ ಮರೆಯಕ್ ಹೋಗ್ಬೇಡಿ. ಈ ಒಲೆನ ಆರಿಸ್ಕೊಂಡು ಕೆಳಗಿಳಿಸ್ಕೊಂಡು ಒಂದು ಬೌಲಲ್ಲಿ ಹಾಕೊಳ್ಳಂದ್ರಿ ಪಾಯಸನ. ಸ್ನೇಹಿತರೆ, ನೀವು ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಿಡಿಯೋ ವಾಚಿಂಗ್.